ಹಲೋ ಗಾಯ್ಸ್, ನನ್ನ ಲೈಫಲ್ಲಿ ನಾನು ಯಾವತ್ತೂ ಮರೆಯೋಕ್ಕಾಗದಿರೋಂಥ ಘಟನೆ, ಭಯಾನಕ ಘಟನೆ ನಡೆದಿತ್ತು ಇದೇ ಬಾವಿ ಹತ್ರ. ಈ ಬಾವಿ ಇರೋದು ನನ್ನೂರಲ್ಲೇ, ನನ್ನ ಜಮೀನಲ್ಲೇ. ನಮ್ಮೂರಲ್ಲಿ ನನ್ನ ಹೆಸರಲ್ಲಿ ಒಂದು 10 ಎಕರೆ ಜಮೀನಿದೆ. ಆ ಜಮೀನಲ್ಲೇ ಈ ಭಯಾನಕ ಬಾವಿ ಇರೋದು. ಒಂದು ದಿವಸ ನಾನು ಮತ್ತೆ ನನ್ನ ಫ್ರೆಂಡ್ ಮಹೇಶ್ ನನ್ನ ಜಮೀನು ನೋಡ್ಬೇಕು ಅಂತ ಅವನು ಕರ್ಕೊಂಡು ಸೀದಾ ನನ್ನ ಜಮೀನ್ ಹತ್ರ ಬಂದೆ. ನಾನು ಮತ್ತೆ ಮಹೇಶ್ ಹೀಗೆ ನಮ್ಮ ಜಮೀನ ಪೂರ್ತಿ ನೋಡ್ಕೊಂಡು ಹೋಗ್ಬೇಕಾದ್ರೆ ನಮ್ಮಿಬ್ರಿಗೂ ಕೂಡ ಆ ಬಾವಿ ಸಿಗುತ್ತೆ. ಹೀಗೆ ನಾನು ಮಹೇಶ್ ಆ ಬಾವಿ ಹತ್ರ ನಿಂತ್ಕೊಂಡು ನಾವಿಬ್ರು ಮಾತಾಡ್ತಿರ್ಬೇಕಾದ್ರೆ ಸಡನ್ಲಿ ಮಹೇಶ್ಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಆ ಬಾವಿ ಒಳಗಡೆ ಬಿದ್ದೋಗ್ತಾನೆ. ಅವನು ಆ ಬಾವಿಗೆ ಬಿದ್ದಿದ್ ನೋಡಿ ತುಂಬಾ ಟೆನ್ಷನ್ ಆಗಿ ನಾನು ಕೂಡ ಆ ಬಾವಿಗೆ ಜಂಪ್ ಮಾಡ್ತೀನಿ. ನನಗೆ ಸ್ವಿಮ್ಮಿಂಗ್ ಬರೋದ್ರಿಂದ ಮಹೇಶ್ನ ಕಾಪಾಡಿ ಮೇಲ್ಗಡೆ ಕರ್ಕೊಂಡ್ ಬರ್ತೀನಿ. ಆ ಬಾವಿಯಿಂದ ಮಹೇಶ್ನ ಮೇಲ್ ಕರ್ಕೊಂಡ್ ಬಂದ್ಮೇಲೆ ನಾನು ಮಹೇಶ್ನ ಕೇಳಿದೆ, ಯಾಕೆ ಬಿದ್ದೆ, ಏನಾಯ್ತು ಅಂತ. ಆದ್ರೆ ಮಹೇಶ್ ಯಾವುದಕ್ಕೂ ಕೂಡ ಉತ್ತರ ಕೊಡ್ಲಿಲ್ಲ. ಆದ್ರೆ ಅವನ ಬಾಡಿ ಮಾತ್ರ ಶಿವರಿಂಗ್ ಆಗಕ್ಕೆ ಶುರು ಆಗಿತ್ತು. ಬಾವಿಗೆ ಬಿದ್ದಿದ್ರಿಂದ ನನಗೂ ಅವನಿಗೂ ತುಂಬಾನೇ ಏಟಾಗಿತ್ತು. ಇದೇ ಕಾರಣಕ್ಕೆ ಮಹೇಶ್ಗೆ ಮಾತಾಡೋಕ್ಕೂ ಕೂಡ ಆಗ್ತಾನೆ ಇರಲಿಲ್ಲ. ತಕ್ಷಣ ಮಹೇಶ್ನ ನಾನು ಹಾಸ್ಪಿಟಲ್ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸಿ, ಜೊತೆಗೆ ನನಗೂ ಏಟಾಗಿದ್ದರಿಂದ ನಾನು ಸ್ವಲ್ಪ ಫಸ್ಟ್ ಏಡ್ ಮಾಡಿಸ್ಕೊಂಡು ಅಲ್ಲಿಂದ ಅವನ್ನ ಸೀದಾ ನಮ್ಮನೆ ಕರ್ಕೊಂಡು ಹೋದೆ. ಮಹೇಶ್ನ ಮನೆಗೆ ಕರ್ಕೊಂಡು ಬಂದ್ಮೇಲೆ ನಾನು ಮಹೇಶ್ನ ಕೇಳಿದೆ, ಏನಕ್ಕೆ ಬಾವಿಗೆ ಬಿದ್ದೆ ಅಂತ. ಆಗ ಮಹೇಶ್ ಹೇಳಿದ ವಿಷಯ ಕೇಳಿ ನನಗೆ ಮೈ ನಡುಗೋದಕ್ಕೆ ಶುರು ಆಯಿತು. ಅದೇನಂದ್ರೆ, ನಾನು ಮಹೇಶ್ ಆ ಬಾವಿ ಹತ್ರ ಮಾತಾಡ್ಕೊಂಡು ನಿಂತಿರ್ಬೇಕಾದ್ರೆ ಮಹೇಶ್ನ ಹಿಂದೆಯಿಂದ ಯಾರೋ ಬಂದು ತಳ್ದಂಗಾಯ್ತಂತೆ. ಆ ತಳ್ಳಿದ ಫೋರ್ಸ್ಗೆ ಮಹೇಶ್ ಸೀದಾ ಬಾವಿಗೆ ಬಿದ್ದಂತೆ. ಆ ಬಾವಿ ಹತ್ರ ಇದ್ದಿದ್ದು ನಾನು, ನನ್ನ ಬಿಟ್ರೆ ಮಹೇಶ್ ಮಾತ್ರ. ಹಾಗಾದ್ರೆ ಮಹೇಶ್ನ ಹಿಂದೆಯಿಂದ ತಳ್ದವ್ರು ಯಾರು ಅನ್ನೋದು ನನ್ನ ಮೈಂಡಲ್ಲಿ ಕ್ವಶನ್ ಮಾರ್ಕ್ ಆಗಿ ಕನ್ವರ್ಟ್ ಆಯಿತು. ಇದೇ ವಿಷಯನ ನನ್ನ ಮನೆಯವರ ಹತ್ರ ಹೋಗಿ ತಿಳಿಸ್ದೆ. ಈ ವಿಷಯನ ನಮ್ಮ ಅಜ್ಜಿ ಕೇಳಿಸ್ಕೊಂಡು ಆ ಬಾವಿ ಹಿಂದೆ ಇರೋ ಭಯಾನಕ ಸತ್ಯನ ಹೇಳೋದಕ್ಕೆ ಶುರು ಮಾಡಿದ್ರು. ಅದೇನಂದ್ರೆ, ಸುಮಾರು 30 ವರ್ಷಗಳ ಹಿಂದೆ ಅದೇ ಬಾವಿಲಿ ಒಂದು 40 ಜನ ಸೂಸೈಡ್ ಮಾಡಿಕೊಂಡು ಪ್ರಾಣ ಬಿಟ್ಟಿದ್ರಂತೆ. ಆ ಕ್ಷಣದಿಂದ ಆ ಬಾವಿ ಹತ್ರ ಸತ್ತ ಆತ್ಮಗಳ ಕಿರ್ಚಾಟ, ಘೋರವಾದ ನರಳಾಟ ಊರಿನ ಜನರಿಗೆ ಕೇಳಿಸೋದಕ್ಕೆ ಶುರು ಆಗಿತ್ತಂತೆ. ಆ ಕ್ಷಣದಿಂದ ಆ ಬಾವಿ ಹತ್ರ ಜನ ಓಡಾಡೋಕ್ಕೂ ಕೂಡ ಭಯ ಪಡ್ತಿದ್ರಂತೆ. ಈ ಭಯಾನಕ ಸತ್ಯ ಕೇಳಿ ನಾನು ಮಹೇಶ್ ಒಂದು ಕ್ಷಣ ಬೆಚ್ಚಿ ಬಿದ್ವಿ. ಹಾಗಾದ್ರೆ ಮಹೇಶ್ನ ಬಾವಿಗೆ ತಳ್ಳಿದ್ದು ಯಾವುದಾದ್ರೂ ಒಂದು ಆತ್ಮನ, ದೆವ್ವನ, ಏನಿರ್ಬೋದು? ಕಮೆಂಟ್ ಮಾಡಿ.